ನಮಸ್ಕಾರ, ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವಬಸಯ್ಯ. ಇವತ್ತಿನ ಒಂದು ಕ್ಲಾಸಲ್ಲಿ ನೋಡಿ, ಗೌತಮ ಬುದ್ಧನ ಬಗ್ಗೆ ಇವತ್ತಿನ ಒಂದು ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಹಾಗೆ ಇದು 10 ಮಾರ್ಕ್ಸಿಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಕೂಡ ಹೇಳ್ಬೋದು. ಯಾರ್ಯಾರೀಗ BA ಫಸ್ಟ್ ಸೆಮ್ಮಲ್ಲಿ ಓದ್ತಾ ಇದ್ದೀರಾ, SCP ಸಿಲೆಬಸ್ನವರು KUD ಯೂನಿವರ್ಸಿಟಿಯಿಂದ, ಸೊ ಇದೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇವತ್ತಿನ ಒಂದು ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಗೌತಮ್ ಬುದ್ಧ ಸಾಮಾನ್ಯ ಶಕ ಪೂರ್ವ 583ರಿಂದ 483. ಪೀಠಿಕೆ ಅಂತ ಬಂದಾಗ, ಅರಿವಿನ ದಾರಿ ಕಾಣದೆ ಜನಸಮುದಾಯವು ನರಳುತ್ತಿರುವಾಗ ಅರಿತು ದಾರಿ ತೋರಲು ಮಹಾನ್ ವ್ಯಕ್ತಿಗಳ ಜನನವಾಗುತ್ತದೆ. ಅವತರಿಸುತ್ತಾನೆಂಬ ಮಹಾನ್ ಒಬ್ಬ ಪುರುಷ ಅವತರಿಸುತ್ತಾನೆಂಬ ಮಾತಿನಂತೆ ಈ ಬುದ್ಧನ ಜನನವಾಗ್ತದೆ. ಆಗ ಬುದ್ಧನು ತನ್ನ ಸರಳ ತತ್ವ ಆದರ್ಶಗಳಿಂದ ಬೌದ್ಧ ಧರ್ಮದ ಜನಪ್ರಿಯತೆಗೆ ಕಾರಣಕರ್ತನಾಗ್ತಾನೆ. ನಂತರ ಈ ಬುದ್ಧನ ಬಾಲ್ಯ ಜೀವನ ಅಂತ ನೋಡುವಾಗ, ಗೌತಮ್ ಬುದ್ಧನು ಸಾಮಾನ್ಯ ಶಕ ಪೂರ್ವ 583ರಲ್ಲಿ ನೇಪಾಳದಲ್ಲಿ ಕಪಿಲವಸ್ತುವಿನ ಸಮೀಪದ ಲುಂಬಿನಿ ಗ್ರಾಮದಲ್ಲಿ ಜನಿಸ್ತಾನೆ. ಬುದ್ಧನ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಈತನ ಬಾಲ್ಯದ ಹೆಸರು ಸಿದ್ಧಾರ್ಥ ಮತ್ತು ಹುಟ್ಟಿದ 7 ದಿನಕ್ಕೆ ತನ್ನ ತಾಯಿ ತೀರಿಕೊಂಡ ನಂತರ ಪ್ರಜಾಪತಿ ಗೌತಮಿಯು ಆರೈಕೆಯಲ್ಲಿ ಗೌತಮ್ ಬುದ್ಧ ಬೆಳೀತಾನೆ. ಬುದ್ಧನ ಜನಿಸಿದಾಗ ಅಸಿತ ಮಹರ್ಷಿಗಳು ಈತನ ಮುಂದೊಂದು ದಿನ ಧರ್ಮ ಪ್ರಚಾರಕನಾಗುತ್ತಾನೆ ಎಂಬ ಭವಿಷ್ಯವನ್ನು ನುಡಿದಿರ್ತಾರೆ. ಅದೇ ರೀತಿ ಗೌತಮ್ ಬುದ್ಧನಿಗೆ ತನ್ನ ಒಂದು 16ನೇ ವಯಸ್ಸಿನಲ್ಲಿ ಯಶೋಧರಿ ಎಂಬುವಳೊಂದಿಗೆ ವಿವಾಹವನ್ನು ಮಾಡ್ತಾರೆ. ಅವಳು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ. ಆ ಮಗುವಿನ ಹೆಸರು ರಾಹುಲ್ ಎಂದು ನಾಮಕರಣ ಮಾಡಲಾಗ್ತದೆ. ನಂತರ ಅರಮನೆಯ ವೀಕ್ಷಣೆ ಅಥವಾ 4 ಸಂಗತಿಗಳು ಅಂತ ಏನು ಬರಿತೀವಿ, ಈ 4 ಸಂಗತಿಗಳು ನೀವು ಇಂಪಾರ್ಟೆಂಟಾಗಿ ಬರೀರಿ. ಯಾಕಪ್ಪ ಅಂತಂದರೆ, ಬುದ್ಧ ಒಂದು ತನ್ನ ಸಾಮ್ರಾಜ್ಯವನ್ನು ತೊರೆಯಲು ಮುಖ್ಯ ಕಾರಣ ಈ 4 ಸಂಗತಿಗಳು. ಬುದ್ಧ ತನ್ನ ಸೇವಕನಾಗಿದ್ದ ಚನ್ನನೊಂದಿಗೆ ತನ್ನ ಸಾಮ್ರಾಜ್ಯ ವೀಕ್ಷಣೆಗೆಂದು ಹೋದಾಗ 4 ಸಂಗತಿಗಳನ್ನು ನೋಡ್ತಾನೆ. ಒಂದು ವೃದ್ಧ, ರೋಗಿ, ಶವ, ಸನ್ಯಾಸಿ. ಇವರೆಲ್ಲ ನಾವು ಕಂಡಾಗ ಕೇಳ್ತಾನೆ, ಅವನು ಯಾಕೆ ಹಾಗಿದ್ದಾನೆ ಅಂತಂದು. ಅವನು ವೃದ್ಧ, ನಮಗೆ ವಯಸ್ಸಾದ ಮೇಲೆ ಆ ಥರ ಚರ್ಮ ಮುದುಡು ಹೋಗುತ್ತೆ ಅಂತ ಹೇಳ್ತಾನೆ ಚೆನ್ನ. ನಂತರ ರೋಗಿಯನ್ನು ನೋಡ್ತಾನೆ. ಅವನಿಗೇನಾಗಿದೆ, ಅವನಿಗೆ ಅಂಟು ರೋಗ ಅಂಟುಕೊಂಡಿದೆ, ಅಂದರೆ ಅವನಿಗೆ ಒಂದು ರೋಗ ಇದೆ ಅಂತ ಹೇಳ್ತಾನೆ. ನಮಗೂ ಬರುತ್ತಾ? ಹೌದು ಅಂತ ಹೇಳ್ತಾನೆ. ನಂತರ ಒಂದು ಶವವನ್ನು ನೋಡ್ತಾನೆ. ಅವ್ರು ಯಾಕೆ ಅಳ್ತಾ ಇದ್ದಾರೆ? ಅವನು ತೀರಿ ಹೋಗಿದ್ದಾನೆ. ನಾವು ಒಂದಿನ ತೀರಿ ಹೋಗ್ತೀವ? ತೀರಿ ಹೋಗ್ತೀವಿ ಅಂತ ಹೇಳ್ತಾನೆ. ನಂತರ ಒಬ್ಬ ಸನ್ಯಾಸಿಯನ್ನು ನೋಡ್ತಾನೆ. ಅವರ ಮೊದಲು ನೋಡಿರ್ತಕ್ಕಂಥ 3ರಲ್ಲಿ ದುಃಖವನ್ನು ಕಾಣ್ತಾನೆ. ಆದರೆ 4ನೇದಾಗಿರ್ತಕ್ಕಂಥ ಈ ಸನ್ಯಾಸಿಯವರೆಲ್ಲ ಕಂಡಾಗ ಈತನ ಮುಖದಲ್ಲಿನ ಖುಷಿ ನೋಡಿ ಗೌತಮ್ ಬುದ್ಧ ಈ ಒಂದು ದುಃಖಕ್ಕೆ ಮೂಲ ಕಾರಣ ಏನು ಅನ್ನೋದರ ಬಗ್ಗೆ ಉತ್ತರ ಹುಡುಕಬೇಕು ಅಂತ ಲೋಕ ಸಂಚಾರವನ್ನು ಮಾಡ್ತಾನೆ. ಆಗ ಒಂದು ಬೋಧನೆಯನ್ನು ಅವನು ಹೇಳೋದೇನಪ್ಪ ಅಂದರೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳ್ತಾ ಹೋಗ್ತಾನೆ ಈ ಗೌತಮ್ ಬುದ್ಧ. ಸೊ ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ, ಬಟ್ ನಿಮ್ಗೆ ನೋಟ್ಸ್ ಬೇಕಂದರೆ ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರೋದು ಅಷ್ಟು ಮಾಡಿದರೆ ಸಾಕು ನಿಮಗೆ. ಇಟ್ಸ್ ಇನಫ್ ಐ ಥಿಂಕ್. ಓಕೆನಾ. ಮಹಾಪರಿತ್ಯಾಗ ಅಂತ ಹೇಳಿದೆ ಆಲ್ರೆಡಿ. ಪ್ರಪಂಚದ ಕಷ್ಟಗಳಿಗೆ ಉತ್ತರವನ್ನು ಹುಡುಕಲು ತನ್ನ 29ನೇ ವಯಸ್ಸಿನಲ್ಲಿ ಮಧ್ಯರಾತ್ರಿ ಕೊನೆಯ ಬಾರಿಗೆ ತನ್ನ ಪರಿವಾರದವರನ್ನು ನೋಡಿ ಅರಮನೆಯನ್ನು ತೊರೆದು ಬಹುದೂರ ಸಾಗ್ತಾನೆ ಗೌತಮ್ ಬುದ್ಧ. ಇದನ್ನು ಮಹಾಪರಿತ್ಯಾಗ ಅಂತ ಕರೀತಾರೆ. ನಂತರ ಜ್ಞಾನೋದಯ ಅಂತ ನೋಡಿದಾಗ ಈತನಿಗೆ ತನ್ನ 35ನೇ ವಯಸ್ಸಿನಲ್ಲಿ ಗಯಾದ ಅರಳಿ ಮರದ ಕೆಳಗೆ ಜ್ಞಾನೋದಯವಾಗ್ತದೆ.
ಈ ಬುದ್ಧನಾದನು, ಅಂದಿನಿದ್ದ ಈ ಒಂದು ಸಿದ್ಧಾರ್ಥ ಬುದ್ಧನಾದನು ಅಂತ ಹೇಳ್ತಾರೆ. ನಂತರ ಬುದ್ಧ ಎಂದರೆ ಜ್ಞಾನ ಎಂದರ್ಥ. ಅಪಾರ ಜ್ಞಾನವನ್ನು ಹೊಂದಿದವನಿಗೆ ಬುದ್ಧ ಅಂತ ಕರೀತಾರೆ. ಸೊ ಗಯಾ, ಬುದ್ಧ ಗಯಾ ಅಂತ ಪ್ರಸಿದ್ಧವಾಯಿತು. ನಂತರ ಅರಳಿ ಮರ, ಬೋಧಿ ವೃಕ್ಷ, ಸಾರಿ ಬೂದಿ ಅಂತ ಆಗಿದೆ, ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ ನೋಟ್ಸ್ ಒಳಗಡೆ, ಯಾರು ನೋಟ್ಸ್ ಮಾಡ್ತಾಯಿದ್ದೀರ. ಬೋಧಿ ವೃಕ್ಷ ಎಂದು ಪ್ರಸಿದ್ಧ ಪಡೆಯುತ್ತದೆ. ನಂತರ ಧರ್ಮ ಪ್ರಸಾರ. ಈತ ಸುದೀರ್ಘ 45 ವರ್ಷಗಳ ಕಾಲ ಧರ್ಮ ಪ್ರಸಾರವನ್ನು ಕಾರ್ಯವನ್ನು ತೊಡಗುತ್ತಾನೆ. ತನ್ನ ಒಂದು ಪ್ರಥಮ ಪ್ರವಚನವನ್ನು ಅಥವಾ ಧರ್ಮದ ಉಪದೇಶವನ್ನು ಸಾರನಾಥ ಜಿಂಕೆವನದಲ್ಲಿ ನೀಡ್ತಾನೆ ಈ ಒಂದು ಗೌತಮ ಬುದ್ಧ. ನಂತರ ಇದನ್ನು ಧರ್ಮಚಕ್ರ ಪ್ರವಚನ ಅಂತ ಕೂಡ ಕರೀತಾರೆ. ಅದೇ ರೀತಿಯಾಗಿ ಕಪಿಲವಸ್ತು, ಲುಂಬಿನಿ ಮುಂತಾದ ಪ್ರದೇಶಗಳಲ್ಲಿ ಧರ್ಮ ಪ್ರಸಾರವನ್ನು ಭಗವಾನ್ ಬುದ್ಧ ಕೈಗೊಳ್ತಾನೆ. ನಂತರ ನಿರ್ವಾಣ ಅಂತ ಬಂದಾಗ ಸಾಮಾನ್ಯ ಶಕಪೂರ್ವ 483ರಲ್ಲಿ ಉತ್ತರ ಪ್ರದೇಶದ ಕುಶಿನಗರ ಎಂಬಲ್ಲಿ ನಿರ್ವಾಣ ಹೊಂದುತ್ತಾನೆ. ನಂತರ ಇತರ ಬೋಧನೆಗಳಂತ ನೋಡುವಾಗ ಮೂಲ ತತ್ವಗಳು 4 ತತ್ವಗಳನ್ನು ಮಂಡಿಸ್ತಾನೆ. ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ. ಎಲ್ಲವನ್ನು ತ್ಯಜಿಸುವುದು ಬ್ರಹ್ಮಚರ್ಯ. ಕಳ್ಳತನವನ್ನು ಅಸ್ಥೇಯ ಅಂತ ಕರಿತೀವಿ. ಆಮೇಲೆ ಅಹಿಂಸೆ, ಕಳ್ಳತನವನ್ನು ಮಾಡದೇ ಇರುವುದು ಅಸ್ಥೇಯ. ಅಹಿಂಸೆ ಅಂದರೆ ಹಿಂಸೆ ಅಂತಂದರೆ ಟಾರ್ಚರ್ನ ಕೊಡೋದು ಅಂತ ಹೇಳ್ತೀವಿ. ಅದೇ ರೀತಿ ಅಹಿಂಸಾ ವೃತ್ತಿಯಾಗಿ ಗಾಂಧಿಯವರು ಬೋಧಿಸ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಅಹಿಂಸೆಯನ್ನು ಬೋಧಿಸ್ತಾನೆ. ನಂತರ ಸತ್ಯವನ್ನೇ ನುಡಿಬೇಕು, ಸತ್ಯವನ್ನು ಬಿಟ್ಟು ಬೇರೇನೂ ನುಡಿಯುವುದಿಲ್ಲ. ಸೊ ಅದೇ ರೀತಿಯಾಗಿ ಅಷ್ಟಲ್ಲದೆ ಅಷ್ಟಾಂಗ ಮಾರ್ಗಗಳನ್ನು ಬೋಧಿಸ್ತಾನೆ ಈ ಗೌತಮ ಬುದ್ಧ. ಅಷ್ಟಾಂಗ ಮಾರ್ಗಗಳು ಅಂತ ಬಂದಾಗ ಒಳ್ಳೆಯ ಮಾತು, ಒಳ್ಳೆಯ ಆಲೋಚನೆ, ಒಳ್ಳೆಯ ನಂಬಿಕೆ, ಒಳ್ಳೆಯ ನಡತೆ, ಒಳ್ಳೆಯ ಜ್ಞಾನ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಮನಸ್ಥಿತಿ. ಈ ರೀತಿಯಾಗಿ ತನ್ನ ಒಂದು ಅಷ್ಟಾಂಗ ಮಾರ್ಗಗಳನ್ನು ಮಂಡಿಸ್ತಾನೆ ಗೌತಮ ಬುದ್ಧ. ನಂತರ ಈತನ ಆದರ್ಶಗಳು ಅಂತ ನೋಡುವಾಗ ಮೂರ್ತಿ ಪೂಜೆಯನ್ನು ವಿರೋಧಿಸ್ತಾನೆ, ಜಾತಿ ವ್ಯವಸ್ಥೆಯನ್ನು ವಿರೋಧಿಸ್ತಾನೆ, ಪ್ರಾಣಿ ಹತ್ಯೆಯನ್ನು ವಿರೋಧಿಸ್ತಾನೆ, ಸನಾತನ ತತ್ವಕ್ಕೆ ಆದ್ಯತೆಯನ್ನು ನೀಡ್ತಾನೆ ಮತ್ತು ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಇಡ್ತಾನೆ ಗೌತಮ ಬುದ್ಧ. ಈತನು ಮಂಡಿಸಿರ್ತಕ್ಕಂಥ ಆದರ್ಶಗಳಿವು. ಸೊ ಸರಿಯಾಗಿ ಈ ಆದರ್ಶಗಳನ್ನು ನೋಟ್ ಮಾಡಿಟ್ಕೊಳ್ಳಿ, ಓಕೆನಾ. ಉಪಸಂಹಾರ ಅಂತ ಬಂದಾಗ ಬುದ್ಧನು ತನ್ನ ಜೀವನದಲ್ಲಿ ಸರಳ ಮಾರ್ಗಗಳು ಮತ್ತು ಅರ್ಥಪೂರ್ಣವಾದ ಬದುಕಿನ ಮಾರ್ಗ ಮೂಲಕ ಔಷಧಿಗೆ ಇದು ಮಿಸ್ಟೇಕ್ ಆಗಿದೆ, ಮಾದರಿಯಾಗಿದ್ದಾನೆ. ಅಂದರೆ ಲೋಕ ಸಂಚಾರಕ್ಕೆ, ಲೋಕಕ್ಕೆ ಈತ ಒಂದು ಮಾದರಿಯನ್ನಾಗಿ ಮಂಡಿಸ್ತಾನೆ ಈ ಗೌತಮ ಬುದ್ಧ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಲ್ಲಿಗೆ ನಾನೊಂದು ಈ ಕ್ಲಾಸನ್ನು ಮುಗಿಸ್ತಾ ಹೋಗ್ತೀನಿ. ಮುಂದಿನ ಕ್ಲಾಸಲ್ಲಿ ಆ ಒಂದು ಮಹಾವೀರನ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ನಿಮಗೇನಾದರೆ ಯೂಸ್ಫುಲ್ ಆಗಿದ್ದರೆ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಕೇಳ್ತಾ ನಾನೊಂದು ಕ್ಲಾಸನ್ನು ಮುಗಿಸ್ತೀನಿ.